ಬೆಂಗಳೂರಿನಲ್ಲಿ ಚಿರತೆ ಒಂದು ಪ್ರತ್ಯಕ್ಷ ಆಗಿದೆ. ಬೆಳಗ್ಗಿನ ಜಾವ ಕಾಡು ಪ್ರಾಣಿ ಕಂಡವರು ಬೆಚ್ಚು ಬಿದ್ದಿದ್ದಾರೆ. ಸದ್ಯ ಅರಣ್ಯ ಇಲಾಖೆ ಚಿರತೆಗಾಗಿ ಬಲೆ ಬೀಸಿದೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಈ ದೃಶ್ಯವನ್ನೊಮ್ಮೆ ನೋಡಿ. ನಿಧಾನಕ್ಕೆ ಚಿರತೆಯೊಂದು ಹೆಜ್ಜೆ ಹಾಕ್ತಿದೆ. ರಸ್ತೆಗೆ ಬರ್ತಿದ್ದಂತೆ ತನ್ನ ವೇಗ ಹೆಚ್ಚಿಸಿದೆ. ನೋಡ್ತಿದ್ದಂತೆ ತಂತಿ ಬೇಲಿ ಹಾರಿ ಹೋಗಿದೆ. ಅಂದಾಗೆ ಈ ದೃಶ್ಯ ಸೆರೆ ಸಿಕ್ಕಿರೋದು ಬ್ಯಾಡ್ರಾಯನಹಳ್ಳಿ ಮುಖ್ಯ ರಸ್ತೆಯ ಭಾರತ ನಗರದಲ್ಲಿ 2ನೇ ಹಂತದ ಕ್ಷಿಪ್ರ ಗಣಪತಿ ದೇಗುಲದ ಬಳಿಯೇ ಚಿರತೆ ಹಾದು ಹೋಗಿದೆ. ಚಿರತೆ ಕಾಣಿಸಿಕೊಂಡ ಈ ಏರಿಯಾದ ಪಕ್ಕದಲ್ಲೇ ನೈಸ್ ರೋಡ್ ಇದೆ. ಇಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಆದ್ರಿವತ್ತು ಬೆಳಗ್ಗಿನ ಜಾವ 3:45 ಸುಮಾರಿಗೆ ಚಿರತೆ ಪ್ರತ್ಯಕ್ಷವಾಗಿದೆ. ಇನ್ನು ಚಿರತೆ ರಸ್ತೆ ದಾಟೋ ಮುನ್ನ ಒಂದು ಬದಿಯ ಬೇಲಿ ಎಗರಿತ್ತು. ಇದೇ ವೇಳೆ ವ್ಯಕ್ತಿಯೊಬ್ಬ ಇದೇ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಿದ್ದ. ಯಾವಾಗ ಚಿರತೆ ಬೇಲಿ ಹಾರೋದನ್ನ ನೋಡಿದ್ನೋ ಕೂಡ್ಲೆ ಚಿರತೆಗೆ ಕಾಣದಂತೆ ಪಕ್ಕಕ್ಕೆ ಸರಿದು ಬಿಟ್ಟ. ಹೀಗೆ ಚಿರತೆಯಿಂದ ಜಸ್ಟ್ ಬಚಾವಾಗಿರೋರ ಹೆಸರು ಪ್ರದೀಪ್. ಈಗ ತಾನು ಚಿರತೆಯಿಂದ ತಪ್ಪಿಸಿಕೊಳ್ಳೋಕೆ ಹೇಗ್ ಪ್ಲಾನ್ ಮಾಡ್ದ ಅನ್ನೋದ್ರ ಬಗ್ಗೆ TV9 ಬಳಿ ಮಾಹಿತಿ ಹಂಚಿಕೊಂಡಿದ್ದಾನೆ. ಎಷ್ಟೊತ್ತಿಗೆ ತಾವು ನೋಡಿದ್ರೆ ತಾವು ಎಲ್ಲಿಗೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ? ಸರ್, 3:50 ಸುಮಾರಿಗೆ ನಾನು ಮನೆಯಿಂದ ಮೇನ್ ರೋಡ್ಗೆ ಹೋಗ್ತಿದ್ದೆ. ನನ್ನ ಪಿಕಪ್ ಪಾಯಿಂಟ್ ಮೇನ್ ರೋಡಲ್ಲಿ ಇದೇ ದಾರಿಯಲ್ಲಿ ಡೈಲಿ ನಡ್ಕೊಂಡು ಹೋಗೋದು. ಇವತ್ತು ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಇದು HP ಗ್ಯಾಸ್ ಗೋಡನ್ ರೋಡ್. ಇದು 3:50 ಹೆಚ್ಚು ಕಮ್ಮಿ, ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಇರ್ಬೋದು. ಅದು ಸುಮಾರಿಗೆ ನಾನು ಬಂದಾಗ ಫೆನ್ಸಿಂದ ಎಗರ್ತು. ಇಷ್ಟು ಮೇಲಿಂದ ಎಗರುತ್ತಾ ಅಂತ ನಾನು ನೋಡೋಷ್ಟು ಮಧ್ಯ ದಾರಿಗೆ ಬಂದಾಗ ನನಗೆ ಕನ್ಫರ್ಮ್ ಆಯಿತು ಅದು ಚಿರತೆನೇ ನಾನು ನೋಡಿದ್ದು ಅಂತ. ಸರಿ, ನನಗೆ ಒಂದು ಕಾರ್ ಅಡ್ಡ ಇರೋದ್ರಿಂದ ನಾನು ಕಾರ್ ಅಡ್ಡ ಹೋಗಿ ನಿಂತ್ಕೊಂಡೆ, ಅದು ಯಾವ ಕಡೆಗೆ ಹೋಗುತ್ತೆ ನೋಡೋಣ ಅಂತ. ಸರಿ, ಅದು ಇದಕ್ಕೆ ಖಾಲಿ ಸೈಟ್ ಒಂದಿತ್ತು, ಅದಕ್ಕೆ ಪಾಸ ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಹೋಗಾದ್ಮೇಲೆ ನನ್ನ ಕಡೆಗೆ ತಿರುಗಿ ನೋಡ್ತು. ನಾನು ನೋಡ್ತಾ ಇದೆ ಅನ್ನೋ ಭಯದಲ್ಲಿ ನಾನು ವಾಪಸ್ ಹೋದೆ. ಯಾಕಂದರೆ ನಾನು ವಾಪಸ್ಸು ನನ್ನ ಕಡೆ ನನ್ನನ್ನು ನೋಡಿರೋದ್ರಿಂದ ನನ್ನ ಕಡೆ ಏನಾದರೂ ಬಂದ್ಬಿಡುತ್ತೆ ಅನ್ನೋ ದೃಷ್ಟಿಲಿ ನಾನು ಓಡೋದೆ. ಚಿರತೆ ಕಾಣಿಸಿಕೊಂಡ ಪ್ರದೇಶದ ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ. ಈ ನಡುವೆ ಕಾಡಿನಿಂದ ನಾಡಿಗೆ ಚಿರತೆ ಎಂಟ್ರಿ ಕೊಟ್ಟಿದ್ದು ಜನರನ್ನ ಆತಂಕಕ್ಕೆ ದೂಡಿದೆ. ಜೀವಭೀತಿಯಲ್ಲೇ ಕಾಲ ಕಳೆಯೋ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿದೆ. ಫಸ್ಟ್ ಪಾರ್ಕಿಗೆ ಹೋಗಿದೆ, ವಾಪಸ್ ಮನೆ ಹತ್ರ ಹೋಗಿದೆ, ಮತ್ತೆ ಪಾರ್ಕ್ ಹತ್ರ ವಾಪಸ್ ಹೋಗಿದೆ. ಇದು ಒಂದು 10 ವರ್ಷದಿಂದ ನಾವು ಏರಿಯಾದಲ್ಲಿ ಇದ್ದೀವಿ. ಬಟ್ ಯಾವತ್ತಿದು ಮುಂಚೆ ಬಂದೇ ಇರಲಿಲ್ಲ ಈ ಕಡೆ. ಬಿಕಾಸ್ ಯಾಕಂದ್ರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ರಿಗೂ ಆತಂಕ ಇದೆ, ಬಹಳ ಆತಂಕ ಇದೆ. ನಗರಕ್ಕೆ ಬಂದ ಚಿರತೆ ಅರ್ಧ ಗಂಟೆ ಬಳಿಕ ವಾಪಸ್ ಹೋಗಿದೆ. ಸದ್ಯ ನನಗೇನು ದೃಶ್ಯ ತೋರಿಸ್ತಾ ಇದ್ದೀನಿ ತಮಗೆ, ಆ ಒಂದು ಗಿಡ ಗಂಟಿಗಳ ನಡುವೆಯಿಂದ ಚಿರತೆ ಬೆಳಗ್ಗೆ 3:45 ಸುಮಾರಿಗೆ ಈ ಒಂದು ಫೆನ್ಸಿಂಗ್ ಏನು ಹಾಕಿದ್ರು ಆ ಫೆನ್ಸಿಂಗನ್ನು ದಾಟ್ಕೊಂಡು ಈ ಒಂದು ರಸ್ತೆಯ ಮೂಲಕವಾಗಿ ಇಲ್ಲೇ ನಾನು ಈ ದೃಶ್ಯ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿಂದ ದಾಟ್ಕೊಂಡು ಇಲ್ಲಿ ಏನು ಖಾಲಿ ಗಿಡಗಳು ಕಾಣಿಸ್ತಾ ಇದೆ, ಈ ಒಂದು ರಸ್ತೆಯ ಮೂಲಕವಾಗಿ ಇಲ್ಲಿ ಬಂದಿರುವಂಥದ್ದು ಚಿರತೆ. 4:15 ಕೂಡ ಚಿರತೆ ಇಲ್ಲೇ ಇದ್ದಿದೆ. ಅಂದರೆ ಅರ್ಧ ಗಂಟೆಗಳ ಕಾಲ ಇಲ್ಲೇ ಚಿರತೆ ಚಲನವಲನಗಳು ಈಗಾಗಲೇ ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು. 4:15 ಸುಮಾರಿಗೆ ಮತ್ತೆ ಚಿರತೆ ಇಲ್ಲಿಂದ, ನಾನೇನು ಈ ದೃಶ್ಯ ತೋರಿಸ್ತಾ ಇದ್ದೀನಿ ತಮಗೆ, ಇಲ್ಲಿಂದ ಮತ್ತೆ ಒಳಗೆ ಹೋಗ್ಲಿಕ್ಕೆ ಮುಂದಾಗಿರುವಂಥದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ಪಟಾಕಿ ಸಿಡಿಸಿ ಬಲೆ ಹಾಕಿದ್ರೂ ಚಿರತೆ ಪತ್ತೆಯೇ ಇಲ್ಲ. ಹೀಗಾಗಿ CC ಕ್ಯಾಮೆರಾದಲ್ಲಿ ಪ್ರತ್ಯಕ್ಷವಾಗಿದ್ದ ಚಿರತೆ ಎಲ್ಲಿ ಅಡಗಿ ಕುಳಿತಿದ್ಯೋ, ಯಾರ ಮನೆಗೆ ನುಗ್ಗುತ್ತೋ, ಯಾರ ಮೇಲೆ ದಾಳಿ ಮಾಡುತ್ತೋ ಅಂತ ಸ್ಥಳೀಯರು ಆತಂಕದಲ್ಲೇ ಬದುಕುವಂತಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ನಮ್ಮ ಪ್ರತಿನಿಧಿ ವಿಕಾಸ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಏನಾಗ್ತಾ ಇದೆ ಈ ಕ್ಷಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ವಿಕಾಸ್, ಯಾವ ರೀತಿಯಾಗಿ ದೃಶ್ಯಗಳೆಲ್ಲ ಕ್ಯಾಪ್ಚರ್ ಆಗಿರೋದು? ಬೆಳಗ್ಗಿನ ಜಾವ ನೋಡ್ತಾ ಇದ್ರೆ ಪದೇ ಪದೇ ಈ ರೀತಿಯಾಗಿ ಚಿರತೆ ಕಾಣಿಸ್ಕೊಳ್ಳೋದು, ಅರಣ್ಯಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದು ಹಿಡಿಯೋದು ನೋಡ್ತಾ ಇದ್ರೆ ಈ ಹಗಲು ಹೊತ್ತು ನಡೆದಾಡೋದು, ಓಡಾಡೋದು ಕೂಡ ಭಯ ತರಿಸ್ತಾ ಇದೆ. ಎಲ್ಲಿವರೆಗೂ ಬಂತು ಕಾರ್ಯಾಚರಣೆ, ಏನೇನಾಗ್ತಾ ಇದೆ ಅಂತ ವಿಕಾಸ್?
ಎಸ್ ಚೈತ್ರ ಏನು ಭಾರತ್ ನಗರ ಬ್ಯಾಡ್ರಳ್ಳಿ ಸಮೀಪದ ಭಾರತ್ ನಗರದಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 3:45ರಿಂದ 4 ಗಂಟೆವರೆಗೂ ಕೂಡ ಈ ಒಂದು ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಇದಕ್ಕೂ ಈ ಹಿಂದೆ ಕೂಡ ಈ ಹಸುಗಳನ್ನ ಮೇಯಲು ಬಿಟ್ಟಂತ ಸಂದರ್ಭದಲ್ಲಿ ಅವುಗಳ ಮೇಲೂ ಕೂಡ ಆ ದಾಳಿಯನ್ನ ಮಾಡಿತ್ತು ಅಂತೇಳಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಪಕ್ಕದಲ್ಲಿ ನಾವೇನು ಗಮನಿಸ್ತಿದ್ದೀವಿ, ಇದೊಂದು BBMP ಪಾರ್ಕ್ ಆಗಿದೆ ಮತ್ತು ಇದಕ್ಕೆ ಬೇಲಿಯನ್ನು ಕೂಡ ಈಗಾಗಲೇ ನಿರ್ಮಿಸಿದ್ದಾರೆ. ಸೊ ಆ ಬೇಲಿ ನಿರ್ಮಾಣ ಮಾಡಿದಾರಲ್ಲ, ಸೊ ಇವತ್ತು ಬೆಳಿಗ್ಗೆ ಏನು ಬಂದಿದ್ದಂತಹ ಚಿರತೆ ಆ ಒಂದು ಭಾಗ ಅಂದ್ರೆ ಈ ಒಂದು ಮನೆಯ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಕಾಂಪೌಂಡ್ ಏನಿದೆ, ಕಾಂಪೌಂಡ್ನ ಒಳಭಾಗದಿಂದ ಆ ಸೈಡ್ ಭಾಗದಿಂದ ನಿಧಾನಕ್ಕೆ ಬಂದು ರಸ್ತೆಯನ್ನ ದಾಟಿ ನಂತರದಲ್ಲಿ ಈ ಒಂದು ಬೇಲಿಯನ್ನ ಹಾರಿ ಈಗ ಒಳಗಡೆ ಹೋಗಿರುವಂಥದ್ದು. ಇದು ತುರಹಳ್ಳಿ ಫಾರೆಸ್ಟ್ ಏನಿದೆ, ಸೊ ಇದಕ್ಕೂ ಕೂಡ ಈ ಒಂದು ಜಾಗ ಹತ್ತಿರ ಇರೋದ್ರಿಂದಾಗಿ ಐ ಥಿಂಕ್ ಆ ಕಡೆಯಿಂದ ಬಂದಿರಬಹುದು ಅಂತೇಳಿ ಕೂಡ ಅನುಮಾನ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಹಸುವಿನ ಮೇಲೆ ಕೂಡ ಅದು ದಾಳಿ ನಡೆಸಿತ್ತು. ಅಂದ್ರೆ ಆಗ್ಲಿಂದ ಕೂಡ ಚಿರತೆ ಇತ್ತು ಇಲ್ಲಿ ಅಂತಕ್ಕಂಥದ್ದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸದ್ಯ ಇವತ್ತಿನ ಪರಿಸ್ಥಿತಿಗೆ ಜನ ಎಲ್ಲರೂ ಕೂಡ ಭಯಗೊಂಡಿದ್ದಾರೆ ಮತ್ತು ಇಲ್ಲಿ ಸ್ಕೂಲ್ ಇರೋದ್ರಿಂದಾಗಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಯಾವ್ದಾದ್ರು ಸಂದರ್ಭದಲ್ಲಿ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರೆ ಹೇಗೆ ಅಂತಕ್ಕಂಥ ಒಂದು ಭಯದಲ್ಲಿನೇ ಇಲ್ಲಿಯ ಸ್ಥಳೀಯರು ಕೂಡ ಆತಂಕದಲ್ಲಿ ಇರುವಂಥದ್ದು. ಮತ್ತು ಈ ಮನೆಯವ್ರನ್ನ ಮಾತನಾಡ್ಸೋಣ. CC ಕ್ಯಾಮ್ರಾ ಅವರ ಮನೆ ಬಳಿಯಲ್ಲೇ ಸಿಕ್ಕಿರುವಂಥದ್ದು. ಸರ್, ಬೆಳಿಗ್ಗೆ ಎಷ್ಟೊತ್ತಿಗೆ ಆಗಿರುವಂಥದ್ದು ಇದು? ಸುಮಾರು 4 ಗಂಟೆ ಸಮಯದಲ್ಲಿ ಆಗಿರೋದು. 3:45-4 ಗಂಟೆ ಸಮಯದಲ್ಲಿ. ಹಿಂದೆ ಯಾವ ತರ ರೀತಿಯಾದಂಥ ಮಾಹಿತಿ ಇತ್ತು? ಹಸು ಮೇಲೆ ಏನಾದ್ರು ದಾಳಿ ಅಟ್ಯಾಕ್ ಮಾಹಿತಿ ಇತ್ತು, ಆದರೆ ಯಾರು ಕಂಡಿಲ್ಲ, ಯಾರು ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಇದಾಗಿರೋದು ಈ ಥರ. ಈಗ ಒಂದ್ ಕಡೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ರಸ್ತೆ ಮುಖಾಂತರವಾಗಿ. ಬೆಳಗಿನ ಜಾವ ಅಷ್ಟು ಆರಾಮಾಗಿ ಚಿರತೆ ಓಡಾಡ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ, ಎಲ್ಲೊಂದ್ ಕಡೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಮತ್ತು ಜನ ಓಡಾಡೋದಕ್ಕೂ ಭಯ ಪಡ್ತಾರೆ. ಈಗ ಖಂಡಿತ ಭಯ ಇದೆ ಸರ್. ಆ್ಯಕ್ಚುಲಿ ಅವರು ಒಬ್ಬರು ಎಂಪ್ಲಾಯಿ ಪ್ರದೀಪ್ ಅಂತ 3:50 ಈ ಕಡೆ ಬರ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ, ನಾವೆಲ್ಲ ಆರಾಮಾಗಿ ಮಲಗಿರ್ತೀವಿ. ಅವರು ಆ್ಯಕ್ಚುಲಿ ಡ್ಯೂಟಿ ಫಸ್ಟ್ ಶಿಫ್ಟ್ ಹೊರಟಿದ್ದಾರೆ. ಅವಾಗ ಭಯ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಅದು ಚಿರತೆ ಅಂತ ಕನ್ಫರ್ಮ್ ಆಗಿದೆ ಅವರಿಗೆ. ಅವಾಗ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಎಲ್ಲ ಬಂದಿದ್ದಾರೆ, ಅರಣ್ಯ ಇಲಾಖೆ ಬಂದಿದ್ದಾರೆ, ಪೊಲೀಸ್ ಇಲಾಖೆ ಬಂದಿದ್ದಾರೆ, ಈ ಥರ BBMP ಇಲಾಖೆ ಬಂದಿದ್ದಾರೆ. ಎಲ್ಲ ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಆ ಎಲ್ಲ ಬಾಂಬ್ಗಳು ಪಟಾಕಿ ಎಲ್ಲ ಸಿಡಿಸಿ ಟ್ರೈ ಮಾಡಿದ್ದಾರೆ. ಗಮನಿಸಬಹುದು, ಇಲ್ಲಿ ಸ್ಥಳೀಯರಲ್ಲಿ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಅಧಿಕಾರಿಗಳು ಈಗಾಗಲೇ ಅದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಇದುವರೆಗೆ ಸಿಕ್ಕಿಲ್ಲ. ಇವತ್ತೊಂದು ರಾತ್ರಿ ಅದನ್ನ ಕಾರ್ಯಾಚರಣೆಯನ್ನ ನಡೆಸ್ತೀವಿ. ಏನಾದರೂ ಸಿಕ್ಕಿದ್ರೆ ಅದನ್ನ ಏನು ಬೋನಿಗೆ ಬೀಳಿಸುವಂತ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಮಾಡಲಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿಕಾಸ್ ಮಾಹಿತಿಗಾಗಿ. ವಿಕಾಸ್ ತೋರಿಸ್ತಾ ಇದ್ದಿದ್ದು ಭಾರತ ನಗರದಲ್ಲಿ ಚಿರತೆ ಕಾಣಿಸ್ಕೊಳ್ಳುತ್ತಲ್ಲ, ಆ ಭಾಗದಲ್ಲಿ ಯಾವ ರೀತಿಯಾಗಿದೆ ಅಂತ. ಇದು ಕೇವಲ ಭಾರತ ನಗರ ಮಾತ್ರ ಅಲ್ಲ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಸವಪುರ ಗ್ರಾಮದಲ್ಲೂ ಕೂಡ ಚಿರತೆ ಭಯ ಹುಟ್ಟಿಸಿತ್ತು. ಇದೀಗ ಸೆರೆ ಸಿಕ್ಕಿದೆ. ಆಗಾಗ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಂಡು ಜಾನುವಾರುಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇತ್ತು ಈ ಚಿರತೆ. ಅರಣ್ಯ ಇಲಾಖೆ ಇಟ್ಟಿದ್ದಂತ ಬೋನಿಗೆ ಬಿದ್ದಿದೆ. ಇನ್ನೊಂದು ಕಡೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಡೆಲಿವರಿ ಬಾಯ್ ಮೇಲೆನ ಅಟ್ಯಾಕ್ ಮಾಡಿದೆ ಚಿರತೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೀಗೇನಾದ್ರೂ ಬೆಂಗಳೂರಿನಲ್ಲಾದ್ರೆ ಹೇಗೆ ಅನ್ನೋ ಭಯಕ್ಕೆ ಜನ ಅರಣ್ಯಾಧಿಕಾರಿಗಳಿಗೆ, ಇಲಾಖೆ ಸಿಬ್ಬಂದಿಗಳಿಗೆ ಕರೆ ಮಾಡ್ತಾ ಇದ್ದಾರೆ. ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಳಗ್ಗಿನ ಜಾವ ಹೋಗ್ತಾ ಇದ್ದಂಥ ವ್ಯಕ್ತಿಗೆ ಚಿರತೆ ಕಾಣಿಸ್ಕೊಂಡಿದೆ ಬೆಂಗಳೂರಿನಲ್ಲಿ.